ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣ ಅಧ್ಯಾಯ 24. ಈ ಅಧ್ಯಾಯದಲ್ಲಿ ವೃಷೋತ್ಸರ್ಗದ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಲಾಗಿದೆ. ಈ ಮಹಿಮೆಯನ್ನು ತಿಳಿಸುವಾಗ ರಾಜ ವೀರವಾಹನನ ಕತೆ ಅಲ್ಲದೆ ದೇವರ್ಷಿ ನಾರದನ ಪೂರ್ವಜನ್ಮದ ಇತಿಹಾಸದ ವರ್ಣನೆಯನ್ನು ಕೂಡ ಮಾಡಲಾಗಿದೆ. ಇದರಲ್ಲಿ ಸತ್ಸಂಗ ಹಾಗೂ ಭಗವದ್ಭಕ್ತಿ ಇದರ ಮಹಾತ್ಮೆ ಏನು, ಹಾಗೆ ವೃಷೋತ್ಸರ್ಗದ ಪ್ರಭಾವದಿಂದ ರಾಜ ವೀರವಾಹನನಿಗೆ ಪುಣ್ಯಲೋಕದ ಪ್ರಾಪ್ತಿ ಹೇಗೆ ದೊರಕಿತು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗರುಡ ಹಾಗೂ ಶ್ರೀಕೃಷ್ಣನ ಸಂವಾದದ ಮೂಲಕ ತಿಳಿಸಲಾಗಿದೆ. ಗರುಡನ ಪ್ರಶ್ನೆ: ಯಾರು ತೀರ್ಥಯಾತ್ರೆ ಹಾಗೂ ದಾನದಲ್ಲಿ ನಿರಂತರ ತತ್ಪರನಿದ್ದು ಅನ್ಯ ಸಾಧನಗಳನ್ನು ಕೂಡ ಮಾಡಿರುತ್ತಾನೋ ಅಂಥವನು ಕೂಡ ವೃಷೋತ್ಸರ್ಗ ಮಾಡದ ಹೊರತು ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದುವುದಿಲ್ಲವಾದ್ದರಿಂದ ಮನುಷ್ಯನು ವೃಷೋತ್ಸರ್ಗವನ್ನು ಮಾಡಬೇಕೆಂದು ನಿನ್ನಿಂದ ನಾನು ಕೇಳಿ ತಿಳಿದೆ. ಈ ವೃಷೋತ್ಸರ್ಗದ ಫಲ ಯಾವುದು? ಪ್ರಾಚೀನ ಕಾಲದಲ್ಲಿ ಈ ಯಜ್ಞವನ್ನು ಯಾರು ಮಾಡಿದ್ದರು? ಇದರಲ್ಲಿ ಯಾವ ಪ್ರಕಾರದ ವೃಷಭ ಪ್ರಯುಕ್ತವಿರಬೇಕು? ವಿಶೇಷವಾಗಿ ಈ ಕಾರ್ಯವನ್ನು ಯಾವ ಸಮಯ ಮಾಡಬೇಕು ಹಾಗೂ ಇದನ್ನು ಮಾಡಲು ಯಾವ ವಿಧಾನವನ್ನು ಹೇಳಲಾಗಿದೆ, ಇದನ್ನೆಲ್ಲ ನನಗೆ ತಿಳಿಸು ಎಂದು ಕೇಳುತ್ತಾರೆ. ಆಗ ಶ್ರೀಕೃಷ್ಣನ ಉತ್ತರ: ನಾನು ಆ ಮಹಾ ಪುಣ್ಯಶಾಲಿ ಇತಿಹಾಸದ ವರ್ಣನೆ ಈಗ ಮಾಡುವೆ. ಇದರ ವರ್ಣನೆಯನ್ನು ಬ್ರಹ್ಮಪುತ್ರ ವಸಿಷ್ಠನು ರಾಜ ವೀರವಾಹನನಿಗೆ ಮಾಡಿದ್ದ. ಪ್ರಾಚೀನ ಕಾಲದಲ್ಲಿ ವಿರಾಧ ನಗರದಲ್ಲಿ ವೀರವಾಹನ ಎಂಬ ಒಬ್ಬ ಧರ್ಮಾತ್ಮ, ಸತ್ಯವಾದಿ, ದಾನಶೀಲ ಹಾಗೂ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸುವಂಥ ರಾಜನಿದ್ದ. ಒಂದು ಬಾರಿ ಅವನು ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಏನನ್ನೋ ಕೇಳುವ ಜಿಜ್ಞಾಸೆಯಿಂದ ಅವನು ವಸಿಷ್ಠ ಮುನಿಗಳ ಆಶ್ರಮವನ್ನು ತಲುಪಿದ. ಅಲ್ಲಿ ಋಷಿಗಳ ಸಭೆಯಲ್ಲಿ ವಿರಾಜಮಾನರಾಗಿದ್ದ ವಸಿಷ್ಠರಿಗೆ ವಿನಮ್ರತೆಯಿಂದ ಶಿರಬಾಗಿಸಿ ನಮಸ್ಕರಿಸಿ ಆಸನದಲ್ಲಿ ಕೂಡುತ್ತಾ ಕೇಳಿದ: ಹೇ ಮುನಿಗಳೇ, ನಾನು ಯಥಾಶಕ್ತಿ ಪ್ರಯತ್ನಪೂರ್ವಕ ಅನೇಕ ಧರ್ಮಕೃತ್ಯಗಳನ್ನು ಮಾಡಿರುವೆ. ಆದಾಗ್ಯೂ ಯಮರಾಜನ ಕಠೋರ ಶಾಸನದ ಕುರಿತು ತಿಳಿದು ನಾನು ತುಂಬ ಭಯಭೀತನಾಗಿರುವೆ. ನನಗೆ ಯಮದೂತ ಹಾಗೂ ಅತಿಶಯ ಭಯಂಕರವಾದ ನರಕ ಲೋಕವನ್ನು ನೋಡುವಂತಾಗಬಾರದು ಅಂತ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು ಎಂದು ಕೇಳುತ್ತಾನೆ. ಆಗ ವಸಿಷ್ಠರು: ಹೇ ರಾಜನೇ, ಶಾಸ್ತ್ರ ಬಲ್ಲವರು ಅನೇಕ ಪ್ರಕಾರದ ಧರ್ಮಗಳ ವರ್ಣನೆ ಮಾಡುವರು. ಆದರೆ ಕರ್ಮ ಮಾರ್ಗದಿಂದ ವಿಮೋಹಿತ ಜನರು ಸೂಕ್ಷ್ಮವಾಗಿ ಅದನ್ನು ಅರಿಯುವುದಿಲ್ಲ. ದಾನ, ತೀರ್ಥಯಾತ್ರೆ, ತಪಸ್ಸು, ಯಜ್ಞ, ಸನ್ಯಾಸ ಹಾಗೂ ಪಿತೃಕ್ರಿಯೆ ಮೊದಲಾದ ಯಾವ ಧರ್ಮಗಳಿವೆಯೋ ಅವುಗಳಲ್ಲಿ ವೃಷೋತ್ಸರ್ಗಕ್ಕೆ ಕೂಡ ವಿಶೇಷ ಮಹತ್ವ ಇದೆ. ಮನುಷ್ಯನು ಅನೇಕ ಪುತ್ರರ ಅಭಿಲಾಷೆ ಮಾಡಬೇಕು. ಅವರಲ್ಲಿ ಒಬ್ಬನಾದರೂ ಪುತ್ರನು ಗಯಾತೀರ್ಥಕ್ಕೆ ಹೋದರೆ, ಅಶ್ವಮೇಧ ಯಜ್ಞ ಮಾಡಿದರೆ ಅಥವಾ ನೀಲ ವೃಷಭವನ್ನು ಯಥಾವಿಧಿ ಸ್ವತಂತ್ರವಾಗಿ ಬಿಟ್ಟರೆ ಅರಿಯದೆಯೇ ಮಾಡಿದ ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ನಷ್ಟವಾಗುತ್ತವೆ. ಈ ಶುದ್ಧಿ ನೀಲವರ್ಣದ ವೃಷಭದ ಉತ್ಸರ್ಗ ಅಥವಾ ಸಮುದ್ರ ಸ್ನಾನ ಮಾಡುವುದರಿಂದ ಕೂಡ ಆಗುತ್ತದೆ. ಹೇ ರಾಜನೇ, ಯಾರ ಏಕಾದಶಾಹದಲ್ಲಿ ವೃಷೋತ್ಸರ್ಗ ಮಾಡಲಾಗುವುದಿಲ್ಲವೋ ಅಂಥವನ ಪ್ರೇತತ್ವ ಸ್ಥಿರವಾಗಿಯೇ ಉಳಿಯುತ್ತದೆ. ಕೇವಲ ಶ್ರಾದ್ದ ಮಾಡುವುದರಿಂದ ಏನು ಲಾಭ? ಯಾವುದೇ ಪ್ರಕಾರದಿಂದ ನಗರದಲ್ಲಿ ಅಥವಾ ತೀರ್ಥದಲ್ಲಿ ವೃಷೋತ್ಸರ್ಗ ಅವಶ್ಯ ಮಾಡಬೇಕು. ವೃಷ ಯಜ್ಞದ ಮೂಲಕ ಪ್ರೇತತ್ವದಿಂದ ಮುಕ್ತಿಯಾಗುತ್ತದೆ, ಅನ್ಯ ಸಾಧನೆಗಳಿಂದ ಅಲ್ಲ. ಯಾವ ವೃಷಭ ಶುಭ ಲಕ್ಷಣಗಳಿಂದ ಸಮನ್ವಿತ ಕಪ್ಪು ವರ್ಣದ ಗಂಗೆದೊಗಳುಳ್ಳ ಹಾಗೂ ಸದಾ ಗೋವುಗಳ ಹಿಂಡಿನಲ್ಲಿ ಭ್ರಮಣ ಮಾಡುತ್ತಿರುತ್ತದೋ ಅಂಥದನ್ನು ಪಡೆದು 4 ಅಥವಾ 2 ಅಥವಾ 1 ಹೆಣ್ಣು ಗರುವಿನೊಡನೆ ಸರ್ವಪ್ರಥಮ ಅದರ ವಿವಾಹ ಮಾಡಬೇಕು. ತದನಂತರ ಮಂಗಳ ದ್ರವ್ಯಗಳು ಹಾಗೂ ಮಂತ್ರಗಳ ಸಹಿತ ಅದರ ಉತ್ಸರ್ಗ ಮಾಡಬೇಕು. ಇಹರತೀತಿ ಓಂ ಇರ ರತಿ ಸ್ವಾಹ ಇದಮಗ್ನೆಯೇ, ಓಂ ಇಹ ರಮಧ್ವಂ ಸ್ವಾಹ ಇದಮಗ್ನೆಯೇ, ಓಂ ಇಹ ದ್ರತಿ ಸ್ವಾಹ ಇದಮಗ್ನೆಯೇ, ಓಂ ಇಹ ಸ್ವದ್ರತಿ ಸ್ವಾಹ ಇದಮಗ್ನೆಯೇ, ಓಂ ಉಪಸೃಜತ್ ಧರುಣಂ ಮಾತ್ರೇ ಧರುಣೋ ಮಾತರಂ ಧಯನ್ ಸ್ವಾಹ ಇದಮಗ್ನೆಯೇ, ಓಂ ರಾಯಸ್ ಪೋಷಮ ಸ್ಮಾಸು ಧರತ್ ಸ್ವಾಹ ಇದಮಗ್ನೆಯೇ. ಈ 6 ಮಂತ್ರಗಳಿಂದ ಅಗ್ನಿದೇವನಿಗೆ ಆಹುತಿ ಪ್ರದಾನಿಸಬೇಕು. ಕಾರ್ತಿಕ ಮಾಘ, ವೈಶಾಖದ ಹುಣ್ಣಿಮೆ, ಸಂಕ್ರಾಂತಿ, ಅನ್ಯ ಪುಣ್ಯಕಾಲ, ವ್ಯತಿಪಾತ ಹಾಗೂ ತೀರ್ಥಕ್ಷೇತ್ರ ಇವು ಪಿತೃವಿನ ಯಥಾವಿಧಿ ವೃಷೋತ್ಸರ್ಗಕ್ಕಾಗಿ ವಿಶೇಷ ರೂಪದಿಂದ ಪ್ರಶಸ್ತವಾದಂಥದ್ದು ಎಂದು ಹೇಳಲಾಗಿದೆ. ಯಾವ ವೃಷಭ ಕೆಂಪು ವರ್ಣವಿದ್ದು ಅದರ ಮುಖ, ಬಾಲ ಶ್ವೇತ ಮಿಶ್ರಿತ ವರ್ಣಕ್ಕಿದ್ದು ಕುರಪುಟ ಹಾಗೂ ಕೊಂಬುಗಳು ಪೀತವರ್ಣದಾಗಿದ್ದರೆ ಅದನ್ನು ನೀಲ ವೃಷಭ ಎನ್ನುತ್ತಾರೆ.
ಲೋಹಿತೋ ಯಸ್ತು ವರ್ಣೇನ ಮುಖೇ ಪುಚ್ಛೇ ಚ ಪಾಂಡುರಃ ಪೀತಃ ಕುರವಿಷಾಣೇಶು ಸ ನೀಲೋ ವೃಷ ಉಚ್ಯತೆ. ಯಾವ ವೃಷಭ ಶ್ವೇತವರ್ಣದ್ದಾಗಿರುತ್ತದೋ ಅದು ಬ್ರಾಹ್ಮಣ, ಲೋಹವರ್ಣದ್ದು ಕ್ಷತ್ರಿಯ, ಪೀತವರ್ಣವಿರುವಂಥದ್ದು ವೈಶ್ಯ ಹಾಗೂ ಕೃಷ್ಣ ವರ್ಣವಿರುವಂಥದ್ದು ಚತುರ್ಥ ವರ್ಣದ್ದಾಗಿರುತ್ತದೆ. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ವರ್ಣದವರು ತಮ್ಮ ವರ್ಣದ ಅನುಸಾರ ವೃಷೋತ್ಸರ್ಗ ಮಾಡಬೇಕು. ಅಥವಾ ಕೆಂಪು ವರ್ಣದ ವೃಷಭ ಎಲ್ಲರಿಗಾಗಿಯೂ ಕಲ್ಯಾಣದಾಯಕವಾಗಿದೆ. ಪಿತಾಮಹ ಹಾಗೂ ಪ್ರಪಿತಾಮಹರು ಪುತ್ರನ ಜನ್ಮವಾದಾಗ ಇವನು ನನಗೆ ವೃಷೋತ್ಸರ್ಗ ಮಾಡಲಿ ಎಂದು ಇಚ್ಛೆ ಪಡುತ್ತಾರೆ. ವೃಷೋತ್ಸರ್ಗದ ಸಮಯ ಈ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಧರ್ಮಸ್ತ್ವಂ ವೃಷರೂಪೇಣ ಜಗದಾನಂದದಾಯಕ ಅಷ್ಟಮೂರ್ತಿರ ದಿಷ್ಟಾನಮತಃ ಶಾಂತಿಂ ಪ್ರಯಚ್ಛಮೆ. ಗಂಗಾ ಯಮುನಯೋಃ ಪೇಯಮಂತರ್ವೇದಿ ತೃಣಂಚರ ಧರ್ಮರಾಜಸ್ಯ ಪುರತೋ ವಾಚ್ಯಂ ಮೇ ಸುಕೃತಂ ವೃಷ. ಹೇ ಧರ್ಮ, ನೀನು ಈ ವೃಷಭ ರೂಪದಲ್ಲಿ ಜಗತ್ತಿಗೆ ಆನಂದ ಪ್ರದಾನಿಸುವಂಥ ದೇವನಾಗಿರುವೆ. ನೀನೇ ಅಷ್ಟಮೂರ್ತಿ ಶಿವನ ಅಧಿಷ್ಠನಾಗಿರುವೆ. ಆದ್ದರಿಂದ ನನಗೆ ಶಾಂತಿಯನ್ನು ಪ್ರದಾನಿಸು. ನೀನು ಗಂಗಾ ಯಮುನೆಯರ ಜಲವನ್ನು ಸೇವಿಸು, ಅಂತರ್ವೇದಿಯಲ್ಲಿ ಗರಿಕೆಯನ್ನು ಸೇವಿಸು ಹಾಗೂ ಹೇ ವೃಷಭ, ಧರ್ಮರಾಜನ ಸಮ್ಮುಖ ನನ್ನ ಪುಣ್ಯಕರ್ಮದ ಚರ್ಚೆ ಮಾಡು. ಈ ಪ್ರಕಾರ ನಿವೇದನೆ ಮಾಡುತ್ತಾ ಸಂಸ್ಕರ್ತಾನು ವೃಷಭದ ಬಲಭುಜದ ಮೇಲೆ ತ್ರಿಶೂಲ ಹಾಗೂ ಎಡ ಊರು ಭಾಗದಲ್ಲಿ ಚಕ್ರದ ಚಿಹ್ನೆಯನ್ನು ಅಂಕಿತಗೊಳಿಸಿ ಗಂಧ ಪುಷ್ಪ ಅಕ್ಷತಾದಿಗಳಿಂದ ಕರುವಿನ ಸಹಿತ ಆ ವೃಷಭಕ್ಕೆ ಪೂಜೆ ಸಲ್ಲಿಸಿ ವಿಧಿಯುಕ್ತವಾಗಿ ಬಂಧನ ಮುಕ್ತಗೊಳಿಸಬೇಕು. ಇನ್ನು ಹೇಳುತ್ತಾ ವಸಿಷ್ಠರು ಮುಂದೆ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ರಾಜನೊಂದಿಗೆ. ಹೇ ರಾಜನೇ, ನೀನು ಕೂಡ ವಿಧಿಯುಕ್ತವಾಗಿ ವೃಷೋತ್ಸರ್ಗವನ್ನು ಮಾಡು. ಅನ್ಯಥಾ ಸಕಲ ಸಾಧನೆಗಳಿಂದ ಸಂಪನ್ನನಾಗಿದ್ದರೂ ಕೂಡ ನಿನಗೆ ಸದ್ಗತಿ ಪ್ರಾಪ್ತಿಯಾಗುವುದಿಲ್ಲ. ಮೊದಲು ತ್ರೇತಾಯುಗದಲ್ಲಿ ವಿದೇಹ ಎಂಬ ನಗರದಲ್ಲಿ ಧರ್ಮವತ್ಸ ಎಂಬ ಬ್ರಾಹ್ಮಣನಿದ್ದ. ಅವನು ತನ್ನ ಕರ್ಮದಲ್ಲಿ ಅಹರ್ನಿಶ ತತ್ಪರ ವಿದ್ವಾಂಸ ವಿಷ್ಣು ಭಕ್ತ, ಅತ್ಯಂತ ತೇಜಸ್ವಿ ಹಾಗೂ ಯಥಾಲಾಭದಿಂದ ಸಂತುಷ್ಟನಿರುತ್ತಿದ್ದ. ಒಂದೊಮ್ಮೆ ಪಿತೃಪರ್ವ ಬಂದಾಗ ಅವನು ಕುಶವನ್ನು ತರಲು ವನದಲ್ಲಿ ಹೋದ. ಅಲ್ಲಿ ಅತ್ತಿತ್ತ ತಿರುಗುತ್ತಾ ಕುಶ ಹಾಗೂ ಮುತ್ತುಕದ ಎಲೆಗಳನ್ನು ಸಂಗ್ರಹಿಸತೊಡಗಿದ. ಅಷ್ಟರಲ್ಲಿ ಅಲ್ಲಿಗೆ ಆಕಸ್ಮಿಕವಾಗಿ ಅತ್ಯಂತ ಸುಂದರರಾದ 4 ಪುರುಷರು ಆಗಮಿಸಿ ಆ ದೀನ ವ್ಯತಿತ ಬ್ರಾಹ್ಮಣನನ್ನು ಹಿಡಿದು ಆಕಾಶ ಮಾರ್ಗದ ಮೂಲಕ ದಟ್ಟವಾದ ವೃಕ್ಷಗಳಿರುವಂತಹ ಘನಘೋರ ಅರಣ್ಯ, ಪರ್ವತಾದಿ ದುರ್ಗಮ ಪ್ರದೇಶಗಳನ್ನು ದಾಟಿ ಇನ್ನೊಂದು ಅರಣ್ಯದ ಮಧ್ಯೆ ಕರೆದೊಯ್ದರು. ಅಲ್ಲಿ ಆ ಬ್ರಾಹ್ಮಣನು ಒಂದು ವಿಸ್ತಾರವಾದ ನಗರವಿರುವುದನ್ನು ಕಂಡ. ಆ ನಗರವು ವಿಶಾಲವಾದ ಮುಖ್ಯ ದ್ವಾರವನ್ನು ಹೊಂದಿದ್ದು ಅನೇಕ ಭವನಗಳಿಂದ ಸುಸಜ್ಜಿತವಾಗಿತ್ತು. ವಿಶಾಲವಾದ ಕಟ್ಟೆಗಳು, ಮಾರುಕಟ್ಟೆ, ಕ್ರಯ ವಿಕ್ರಯಕ್ಕಾಗಿ ಇರಿಸಿದ ಪದಾರ್ಥಗಳು ಹಾಗೂ ಸ್ತ್ರೀ ಪುರುಷರಿಂದ ಸಮನ್ವಿತ ಆ ನಗರದಲ್ಲಿ ಕಹಳೆ, ವೀಣೆ ಹಾಗೂ ನಗಾರಿಗಳ ಧ್ವನಿ ಕೇಳಿ ಬರ್ತಾ ಇತ್ತು. ಅಲ್ಲಿ ಕೆಲವು ಜನರು ಹಸುವೆಯಿಂದ ಪೀಡಿತ, ದೀನಹೀನ, ಪುರುಷಾರ್ಥರಹಿತರಾಗಿದ್ದುದನ್ನು ಬ್ರಾಹ್ಮಣನು ನೋಡಿದ. ಆನಂತರ ಅಲ್ಲಿ ಮಲಿನ, ಮುದುಡಿದ, ಹರಿದ ವಸ್ತ್ರಗಳನ್ನು ಧರಿಸಿದವರನ್ನು ಕೂಡ ಗಮನಿಸಿದ. ಮುಂದೆ ಸಾಗಿದಾಗ ಕೆಲವರು ದಷ್ಟ ಪುಷ್ಪ, ಸುಂದರಾತಿ ಸುಂದರ ವಸ್ತ್ರಾಭರಣಗಳಿಂದ ವಿಭೂಷಿತರಾದವರೂ ಇದ್ದರು. ಅವರ ಕಾಂತಿ ದೇವತೆಗಳಿಗೆ ಸಮಾನವಾಗಿತ್ತು. ಅವರನ್ನು ಕಂಡು ವಿಸ್ಮಯಗೊಂಡ ಬ್ರಾಹ್ಮಣನು, ನಾನೇನಾದರೂ ಕನಸು ಕಾಣುತ್ತಿರುವೇನಾ, ಅಥವಾ ಇದು ಯಾವುದಾದರೂ ಮಾಯೆಯ, ಅಥವಾ ಇದು ನನ್ನ ಭ್ರಮೆ, ಹೀಗೆ ಯೋಚನೆ ಮಾಡುತ್ತಿರುವಾಗ ಅವನನ್ನು ಆ 4 ಪುರುಷರು ಅಲ್ಲಿಯ ರಾಜನ ಬಳಿಗೆ ಕರೆದೊಯ್ದರು. ಸ್ವರ್ಣಖಚಿತ ಆ ರಾಜಭವನದ ಸಭೆಯನ್ನು, ಅಲ್ಲಿ ಸ್ಥಿತನಿದ್ದ ರಾಜನನ್ನು ಬ್ರಾಹ್ಮಣನು ತದೇಕ ದೃಷ್ಟಿಯಿಂದ ನೋಡುತ್ತಲಿದ್ದು ಬಿಟ್ಟ. ಅಲ್ಲೊಂದು ಮಹಾದಿವ್ಯವಾದ ಛತ್ರಸಹಿತ ಸಿಂಹಾಸನವಿದ್ದು ಚಾಮರಗಳನ್ನು ಬೀಸಲಾಗುತ್ತಿತ್ತು. ಅದರ ಮೇಲೆ ಸ್ವರ್ಣ ಮುಕುಟಧಾರಿ ಶೋಭಾಸಂಪನ್ನ ರಾಜ ವಿರಾಜಮಾನನಾಗಿದ್ದ. ಕೀರ್ತಿ ನಾಯಕರು ಅವನ ಗುಣಗಾನ ಮಾಡುತ್ತಿದ್ದರು. ಆ ಬ್ರಾಹ್ಮಣನನ್ನು ನೋಡಿದ ರಾಜನು ಎದ್ದು ಬಂದು ಬ್ರಾಹ್ಮಣನಿಗೆ ಮಧುಪರ್ಕ ಹಾಗೂ ಆಸನಾದಿಗಳನ್ನು ಪ್ರದಾನಿಸಿ ವಿಧಿಯುಕ್ತವಾಗಿ ಪೂಜೆಯನ್ನು ಮಾಡಿದ. ಅನಂತರ ಅತ್ಯಂತ ಪ್ರಸನ್ನಚಿತ್ತನಾಗಿ ರಾಜನು ಬ್ರಾಹ್ಮಣನಿಗೆ ಹೀಗೆ ಹೇಳಿದ: ಇಂದು ಧರ್ಮಪರಾಯಣ ವಿಷ್ಣು ಭಕ್ತರಾದ ನಿಮ್ಮ ದರ್ಶನ ಪಡೆದು ನನ್ನ ಜನ್ಮ ಸಫಲವಾಯಿತು, ನನ್ನ ಕುಲ ಕೂಡ ಪವಿತ್ರವಾಯಿತು. ನಂತರ ರಾಜನು ಬ್ರಾಹ್ಮಣನಿಗೆ ನಮಸ್ಕರಿಸಿ ಅವನನ್ನು ಅನೇಕ ಪ್ರಕಾರದಿಂದ ಸಂತುಷ್ಟಗೊಳಿಸಿ ತನ್ನ ದೂತರಿಗೆ ಹೇಳಿದ: ಹೇ ದೂತರೇ, ಈ ವಿಪ್ರವರ್ಯರು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಕರೆದೊಯ್ದು ಬಿಟ್ಟು ಬನ್ನಿ. ಆಗ ಬ್ರಾಹ್ಮಣನು ಕೇಳಿದ: ಹೇ ರಾಜ, ಇದು ಯಾವ ದೇಶ? ಇಲ್ಲಿ ಈ
ಉತ್ತಮ ಮಧ್ಯಮ ಹಾಗೂ ಅಧಮ ಚಾರಿತ್ರ್ಯದ ಜನರು ಎಲ್ಲಿಂದ ಬಂದರು? ನೀನು ಯಾವ ಪುಣ್ಯದ ಫಲವಾಗಿ ಇವರೆಲ್ಲರ ಮಧ್ಯೆ ಪ್ರಧಾನ ಪದವಿಯಲ್ಲಿ ವಿರಾಜಮಾನರಾಗಿರುವೆ? ನನ್ನನ್ನೇಕೆ ಇಲ್ಲಿಗೆ ಕರೆತಂದು ಬಂದೆ? ಪುನಃ ಏಕೆ ಹಿಂದಿರುಗಿ ಕಳಿಸುತ್ತಿರುವೆ? ಇವೆಲ್ಲ ನನಗೆ ಸ್ವಪ್ನಕ್ಕೆ ಸಮಾನ ವಿಲಕ್ಷಣವಾಗಿ ಕಾಣುತ್ತಿದೆ ಎಂದು ಹೇಳುತ್ತಾನೆ. ಆಗ ರಾಜನು, ಹೇ ವಿಪ್ರನೇ, ಹೇ ವಿಪ್ರದೇವನೇ, ತನ್ನ ಧರ್ಮದ ಪಾಲನೆ ಮಾಡುತ್ತಾ ಯಾವ ಮನುಷ್ಯ ಸದಾ ಶ್ರೀಹರಿಯ ಭಕ್ತಿಯಲ್ಲಿ ಅನುರಕ್ತ ಹಾಗೂ ಇಂದ್ರಿಯಗಳ ವಿಷಯದಿಂದ ಭಿನ್ನನಿರುತ್ತಾನೋ ಅಂಥವನು ನನಗಾಗಿ ನಿಶ್ಚಿತವಾಗಿಯೂ ಪೂಜ್ಯನಾಗಿದ್ದಾನೆ. ಯಾವ ಮನುಷ್ಯ ನಿತ್ಯ ತೀರ್ಥಯಾತ್ರೆಗಳಲ್ಲಿ ತತ್ಪರನಿರುತ್ತಾನೋ, ವೃಷೋತ್ಸರ್ಗದ ಮಹಿಮೆಯನ್ನು ಸೂಕ್ತವಾಗಿ ಅರಿತಿರುತ್ತಾನೋ, ಸತ್ಯ ದಾನ ಧರ್ಮದ ಪಾಲಕನಾಗಿರುವನೋ ಅಂಥವನು ದೇವತೆಗಳಿಗಾಗಿಯೂ ಪ್ರಣಮ್ಯನಾಗಿರುವನು. ನಿಮ್ಮ ದರ್ಶನ ನಮಗೆಲ್ಲರಿಗೂ ಆಗಲೆಂಬ ಉದ್ದೇಶದಿಂದ ನಿಮ್ಮನ್ನು ಇಲ್ಲಿಗೆ ಕರೆತರಲಾಯಿತು. ನೀವು ನನ್ನ ಮೇಲೆ ಪ್ರಸನ್ನರಾಗಿ ನನ್ನ ಈ ಉದ್ದಟತನವನ್ನು ಕ್ಷಮಿಸಿರಿ. ನಾನು ಸ್ವಯಂ ನಿಮ್ಮ ಚಾರಿತ್ರ್ಯದ ವರ್ಣನೆಯನ್ನು ಮಾಡಲು ಅಸಮರ್ಥನಾಗಿರುವೆ. ಈ ವೃತ್ತಾಂಶದ ವರ್ಣನೆಯನ್ನು ನನ್ನ ವಿದ್ವಾಂಸನೆಂಬ ಮಂತ್ರಿಯು ಮಾಡುತ್ತಾನೆ. ರಾಜನ ಆ ಮಂತ್ರಿ ಸಮಸ್ತ ವೇದಗಳನ್ನು ಅರಿತ ವಿದ್ವಾಂಸನಾಗಿದ್ದ. ಆದ್ದರಿಂದ ಅವನು ತನ್ನ ಒಡೆಯನ ಆರ್ಥಿಕ ಇಚ್ಛೆಯನ್ನು ಅರಿತು ಹೇಳತೊಡಗಿದ. ಹೇ ವಿಪ್ರ, ಈ ರಾಜನು ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣರು ಹಾಗೂ ದೇವತೆಗಳಿಂದ ಸುಶೋಭಿತ ವಿರಾಧ ನಗರದಲ್ಲಿ ವಿಶ್ವಂಭರ ಎಂಬ ಒಬ್ಬ ವೈಶ್ಯನಾಗಿದ್ದ. ವೈಶ್ಯ ವೃತ್ತಿಯಿಂದ ಜೀವನ ನಿರ್ವಹಣೆ ಮಾಡುತ್ತಾ ಅವನು ತನ್ನ ಕುಟುಂಬದ ಪಾಲನ ಮಾಡುತ್ತಿದ್ದ. ನಿತ್ಯ ಗೋವುಗಳ ಸೇವೆ ಹಾಗೂ ಬ್ರಾಹ್ಮಣರ ಪೂಜೆಯನ್ನು ಕೂಡ ಮಾಡುತ್ತಿದ್ದ. ಸತ್ಪಾತ್ರರಿಗೆ ದಾನ, ಅತಿಥಿ ಸೇವೆ ಹಾಗೂ ಹವನವನ್ನು ಮಾಡುವುದು ಅವನ ನಿತ್ಯದ ಧರ್ಮವಾಗಿತ್ತು. ಸತ್ಯಮೇಧ ಎಂಬ ಪತ್ನಿಯೊಡನೆ ಅವನು ವಿಧಿವತ್ತವಾಗಿ ಗೃಹಸ್ಥ ಧರ್ಮದ ಪಾಲನೆ ಮಾಡುತ್ತಾ ಸ್ಮಾರ್ತ ಕರ್ಮದ ಅನುಷ್ಠಾನದಿಂದ ಹಾಗೂ ಶ್ರೌತ ಕರ್ಮಗಳಿಂದ ದೇವತೆಗಳನ್ನು ಜಯಿಸಿದ್ದ. ಆ ವೈಶ್ಯನೊಮ್ಮೆ ತನ್ನ ಸಹೋದರರೊಡನೆ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿ ತನ್ನ ಮನೆಗೆ ಹಿಂತಿರುಗಿ ಬರುತ್ತಿರುವಾಗ ಮಾರ್ಗದಲ್ಲಿಯೇ ಅವನಿಗೆ ಲೋಮಶ ಋಷಿಗಳ ದರ್ಶನವಾಯಿತು. ಅವನು ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ವಿನಯದಿಂದ ನಿಂತುಕೊಂಡ. ಕರುಣಾಸಾಗರರಾದ ಲೋಮಶ ಮಹರ್ಷಿಗಳು ವೈಶ್ಯನನ್ನು ಕೇಳಿದರು. ಹೇ ಮಂಗಳ ಪುರುಷ, ಬ್ರಾಹ್ಮಣರು ಹಾಗೂ ಸಹೋದರ ಬಂಧುಗಳ ಸಮೇತ ನೀನು ಎಲ್ಲಿಂದ ಬರುತ್ತಿರುವೆ? ನಿನ್ನನ್ನು ಕಂಡು ನನ್ನ ಮನಸ್ಸು ಆರ್ದ್ರವಾಯಿತು ಎಂದು ಹೇಳುತ್ತಾರೆ. ಆಗ ವಿಶ್ವಂಭರ ವೈಶ್ಯ ಹೇಳಿದ, ಮುನಿವರ, ಈ ಶರೀರ ನಶ್ವರವಾಗಿದೆ. ಮೃತ್ಯು ಮನುಷ್ಯನ ಎದುರಿಗೆ ನಿಂತಿರುತ್ತದೆ. ಹೀಗೆ ತಿಳಿದುಕೊಂಡು ನಾನು ಧರ್ಮಪಾರಾಯಣ ಪತ್ನಿಯೊಡನೆ ತೀರ್ಥಯಾತ್ರೆಗೆ ಹೋಗಿದ್ದೆ. ವಿಧಿಯುಕ್ತವಾಗಿ ತೀರ್ಥಗಳ ದರ್ಶನ ಹಾಗೂ ಸಾಕಷ್ಟು ಧನದ ದಾನ ಮಾಡಿ ನನ್ನ ಮನೆಯತ್ತ ಹೋಗುತ್ತಿದ್ದೆ. ಸೌಭಾಗ್ಯವಶ ನಿಮ್ಮ ದರ್ಶನವಾಯಿತು. ಈ ಭರತ ವರ್ಷದ ಪಾವನ ಭೂಮಿಯಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ. ಇದರಲ್ಲಿ ನೀನು ಯಾವ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದೆ ಅದನ್ನು ನಮಗೆ ತಿಳಿಸು ಎಂದು ಆಗ ಲೋಮಶರು ಕೇಳುತ್ತಾರೆ. ಆಗ ವೈಶ್ಯನು, ಹೇ ಋಷಿವರ, ಎಲ್ಲಿ ಗಂಗಾ, ಯಮುನಾ ಹಾಗೂ ಸರಸ್ವತಿ ಎಂಬ ಪವಿತ್ರ ನದಿಗಳು ಜೊತೆಯಾಗಿ ಪ್ರವಹಿಸುವವೋ, ಎಲ್ಲಿ ಬ್ರಹ್ಮ ಹಾಗೂ ದೇವರಾಜ ಇಂದ್ರ ದಶಾಶ್ವಮೇಧ ಯಜ್ಞ ಮಾಡಿದ್ದರು, ಆ ತೀರ್ಥರಾಜ ಪ್ರಯಾಗ, ಎಲ್ಲಿ ಕರುಣಾನಿಧಾನ ದೇವದೇವೇಶ್ವರ ಜೀವಿಗಳ ಕಿವಿಯಲ್ಲಿ ತಾರಕ ಮಂತ್ರದ ಉಪದೇಶ ಮಾಡುವನು, ಆ ಮೋಕ್ಷದಾಯಿನಿ ಕಾಶಿ, ಪುಲಹಾಶ್ರಮ, ಫಲ್ಗುತೀರ್ಥ, ಗಂಡಕಿ, ಚಕ್ರತೀರ್ಥ, ನೈಮಿಷಾರಣ್ಯ, ಶಿವತೀರ್ಥ, ನಂತರ ಗೋಪ್ರತಾರಕ, ನಾಗೇಶ್ವರ, ಬಿಂದು ಸರೋವರ, ಮೋಕ್ಷದಾಯಕ ರಾಜೀವಲೋಚನ ಭಗವಂತ ಸೂಕರ ಕ್ಷೇತ್ರ, ಭಗವಂತ ಕೃಷ್ಣನಿಂದ ಅಲಂಕೃತ ಮಥುರಾ, ಪುಷ್ಕರ, ಸತ್ಯತೀರ್ಥ, ಜ್ವಾಲಾತೀರ್ಥ, ದಿನೇಶ್ವರ ತೀರ್ಥ, ಇಂದ್ರತೀರ್ಥ, ಪಶ್ಚಿಮ ವಾಹಿನಿ, ಸರಸ್ವತಿ ಹಾಗೂ ಕುರುಕ್ಷೇತ್ರಕ್ಕೆ ಹೋಗಿ ನಾನು ದರ್ಶನ ಪಡೆದೆ. ತದನಂತರ ನಾನು ತಾಪ್ತಿ, ಪಯೋಷ್ಣಿ, ನಿರ್ವಿಂಧ್ಯ, ಮಲಯ, ಕೃಷ್ಣವೇಣಿ, ಗೋದಾವರಿ, ದಂಡಕವನ, ತಾಮ್ರಚೂಡ, ಸದೋದಕ ಹಾಗೂ ದ್ಯಾವ ಭೂಮೀಶ್ವರ ತೀರ್ಥವನ್ನು ದರ್ಶನ ಮಾಡಿ ಪರ್ವತರಾಜ ಶ್ರೀಶೈಲ್ಯನನ್ನು ತಲುಪಿದೆ. ತದನಂತರ ಮಹಾ ತೇಜಸ್ವಿ ಶ್ರೀಹರಿಯು ಎಲ್ಲಿ ಶ್ರೀರಂಗ ನಾಮದಿಂದ ನಿವಾಸ ಮಾಡುತ್ತಾನೋ, ಅಲ್ಲಿ ಎಲ್ಲಿ ಮಹಿಷಾಸುರ ಮರ್ದಿನಿ ದುರ್ಗೆಯು ವೆಂಕಟಿ ಎಂಬ ಹೆಸರಿಂದ ಕರೆಯಲ್ಪಡುತ್ತಾಳೋ ಆ ವೆಂಕಟಾಚಲದ ಯಾತ್ರೆಯನ್ನು ಕೂಡ ಮಾಡಿದೆ. ಆಮೇಲೆ ಚಂದ್ರತೀರ್ಥ, ಭದ್ರವಟ, ಕಾವೇರಿ, ಕುಟಿಲಾಚಲ, ಅವಟೋದ, ತಾಮ್ರಪರ್ಣಿ, ತ್ರಿಕೋಟ, ಕೊಲ್ಲಕಗಿರಿ, ವಶಿಷ್ಠ ತೀರ್ಥ, ಬ್ರಹ್ಮತೀರ್ಥ, ಜ್ಞಾನತೀರ್ಥ, ಋಷಿಕೇಶ, ವಿರಾಜ, ವಿಶಾಲ ಹಾಗೂ
ಜಗನ್ನಾಥಪುರಿ, ಭೀಮಕೂಟ, ಶ್ವೇತಗಿರಿ, ರುದ್ರತೀರ್ಥ ಹಾಗೂ ಎಲ್ಲಿ ತಪಸ್ಸು ಮಾಡಿ ಪಾರ್ವತಿಯು ಶಿವನನ್ನು ಪತಿರೂಪದಲ್ಲಿ ವರಿಸಿದ್ದಳು ಆ ಉಮಾವನ ತೀರ್ಥದ ಯಾತ್ರೆಯನ್ನು ಕೂಡ ನಾನು ಮಾಡಿದೆ. ಇಷ್ಟಲ್ಲದೆ ಎಲ್ಲಿ ಸ್ನಾನ ಮಾಡಿ ಕಾಗೆಯೂ ಕೂಡ ರಾಜಹಂಸವಾಗಿ ಪರಿವರ್ತನೆಯಾಗುತ್ತದೋ, ಎಲ್ಲಿ ಸ್ನಾನ ಮಾಡುವ ಮಾತ್ರದಿಂದಲೇ ದೈತ್ಯನು ದೇವತ್ವದ ಪದವಿಯನ್ನು ಪಡೆಯುತ್ತಾನೋ ಅಂಥ ವರುಣತೀರ್ಥ, ಸೂರ್ಯತೀರ್ಥ, ಹಂಸತೀರ್ಥ ಹಾಗೂ ಮಹೋದಧಿ ತೀರ್ಥಗಳ ಯಾತ್ರೆಯನ್ನು ಮಾಡಿದೆ. ಎಲ್ಲಿ ನಾರಾಯಣನ ದರ್ಶನ ಮಾಡಿ ಮನುಷ್ಯನು ಕೋಟ್ಯಾಂತರ ಪಾಪಗಳಿಂದ ಮುಕ್ತನಾಗುತ್ತಾನೋ ಅಂಥ ವಿಶ್ವರೂಪ ವಂದಿತೀರ್ಥ, ರತ್ನೇಶ ಹಾಗೂ ಕುಹಕಾಚಲ ತೀರ್ಥಗಳಿಗೆ ಹೋಗಿದ್ದೆ. ಸರಸ್ವತಿ, ವೃಷದ್ವತಿ ಹಾಗೂ ನರ್ಮದಾ ಎಂಬ ಮನುಷ್ಯರಿಗಾಗಿ ಕಲ್ಯಾಣಕಾರಿಯಾದ ನದಿಗಳ ಯಾತ್ರೆಯನ್ನು ಮಾಡಿದೆ. ಭಗವಂತ ನೀಲಕಂಠ, ಮಹಾಕಾಲ, ಅಮರಕಂಟಕ, ಚಂದ್ರಭಾಗ, ವೇತ್ರವತಿ, ವೀರಭದ್ರ, ಗಣೇಶ್ವರ, ಗೋಕರ್ಣ, ಬಿಲ್ವತೀರ್ಥ, ಕರ್ಮಕುಂಡ ಹಾಗೂ ಸತಾರಕ ತೀರ್ಥಗಳಿಗೆ ಹೋಗಿ ನಿಮ್ಮ ಕೃಪೆಯಿಂದ ಎಲ್ಲಿ ಕೇವಲ ಸ್ನಾನ ಮಾಡುವುದರಿಂದ ಮಾತ್ರ ಮನುಷ್ಯ ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೋ ಅಂಥ ಅನ್ಯ ತೀರ್ಥಗಳಲ್ಲಿ ಕೂಡ ಹೋಗಿ ಬಂದೆ ಎಂದು ಹೇಳುತ್ತಾನೆ. ಹೇ ಮುನಿಗಳೇ, ಸಾಧು ಜನಗಳ ಯಾವ ಕೃಪೆ ಇದೆಯೋ ಅದು ಜೀವಿಗಳಲ್ಲಿ ಕಲ್ಯಾಣಕಾರಕ ಬುದ್ಧಿಯನ್ನು ಉತ್ಪನ್ನ ಮಾಡುತ್ತದೆ. ಒಂದೆಡೆಯಾದರೂ ಸಮಸ್ತ ತೀರ್ಥಗಳಿವೆ ಹಾಗೂ ಇನ್ನೊಂದೆಡೆ ಕರುಣಾಳು ಸಾಧು ಜನರು ಜೀವಿಗಳ ಕಲ್ಯಾಣಕ್ಕಾಗಿ ಅವರ ಮೇಲೆ ಕೃಪೆ ಮಾಡುವ ವ್ರತ ಧಾರಣ ಮಾಡಿ ನಿರಂತರವಾಗಿ ಪರಿಭ್ರಮಣ ಮಾಡುತ್ತಿರುತ್ತಾರೆ. ಉತ್ಪದ್ಯತೆ ಶುಭಾ ಬುದ್ಧಿ ಸಾಧೂನಾಂ ಯದುನಗ್ರಹ ಏಕತಃ ಸರ್ವತೀರ್ಥಾನಿ ಕರುಣಾಃ ಸಾಧೋ ಅನ್ಯತಃ ಅನುಗ್ರಹಾಯ ಭೂತಾನಾಂ ಚರಂತಿ ಚರಿತವ್ರತಾಃ. ಹೇ ಪ್ರಭು, ನೀವು ಸಕಲ ವರ್ಗಗಳಿಗೆ ಗುರುಗಳಾಗಿದ್ದು ವಿದ್ಯೆ ಹಾಗೂ ವಯಸ್ಸಿನಲ್ಲಿ ಶ್ರೇಷ್ಠರಾಗಿರುವಿರಿ. ನನಗೆ ಅಧಿಭೌತಿಕ ಸ್ವರೂಪದ ವಿಷಯ ಕುರಿತು ತಿಳಿಯಬೇಕೆಂಬ ಜಿಜ್ಞಾಸೆ ತುಂಬ ಕಾಲದಿಂದ ಇದೆ. ಏನು ಮಾಡಲಿ, ಯಾರಲ್ಲಿ ಕೇಳಲಿ ಎಂಬ ಮನಸ್ಸು ಹೊಯ್ದಾಡುತ್ತಿದೆ. ಆದ್ದರಿಂದ ನಿಮ್ಮನ್ನು ಈಗ ಕೇಳುತ್ತಿದ್ದೇನೆ. ಈ ಮನಸ್ಸು ಬ್ರಹ್ಮನ ವಿಷಯದಲ್ಲಿ ಆಸೆರಹಿತವಾಗಿರುತ್ತದೆ, ಆದರೆ ವಿಷಯಗಳಲ್ಲಿ ಅತ್ಯಂತ ಉತ್ಸುಕವಾಗಿರುತ್ತದೆ. ಇದು ಕಿಂಚಿತ್ ಕೂಡ ಆ ಅಜ್ಞಾನರೂಪಿ ಅಂಧಕಾರದ ಅಗಲಿಕೆಯನ್ನು ಸಹಿಸುವುದಿಲ್ಲ. ಹೇ ವಿಪ್ರದೇವನೇ, ಕರ್ಮಗಳ ಯಾವ ಶ್ರೇಷ್ಠವಾದ ಕ್ಷೇತ್ರವಿದೆಯೋ ಅದು ಅನೇಕ ಪ್ರಕಾರದ ಭಾವಗಳಿಂದ ವ್ಯಾಮೋಹಿತವಾಗಿದೆ. ಜ್ಞಾನ ಸಂಪನ್ನ ವ್ಯಕ್ತಿಯ ಬಳಿ ಯಾವ ಪ್ರಕಾರ ಶಾಂತಿ ಬರುತ್ತದೆ? ವಿವೇಕವಂತ ಶ್ರೇಷ್ಠ ಮನುಷ್ಯ ಯಾವ ಪ್ರಕಾರ ಅಂತರ್ಬಾಹ್ಯ ಎರಡೂ ಸ್ಥಿತಿಗಳಲ್ಲಿ ಶುದ್ಧತೆಯನ್ನು ಹೊಂದುತ್ತಾನೆ ಎಂಬುದನ್ನು ಕೃಪೆ ಮಾಡಿ ನನಗೆ ತಿಳಿಸಿರಿ ಎಂದು ಹೇಳುತ್ತಾರೆ. ಆಗ ಲೋಮಶರು, ಹೇ ವೈಶ್ಯವರ್ಯ, ಈ ಮನಸ್ಸು ಅತ್ಯಂತ ಬಲಿಷ್ಠವಾದದ್ದು, ನಿತ್ಯವೂ ವಿಕಾರಯುಕ್ತ ಸ್ವಭಾವದ್ದಾಗಿದೆ. ಆದಾಗ್ಯೂ ಹೇಗೆ ಮಾವುತ ಮದೋನ್ಮತ ಆನೆಯನ್ನು ಕೂಡ ವಶಪಡಿಸಿಕೊಳ್ಳುತ್ತಾನೋ ಅದೇ ಪ್ರಕಾರ ಸತ್ಸಂಗದಿಂದ ಆಲಸ್ಯರಹಿತನಾಗಿ ಸಾಧನೆ ಮಾಡಿ ತೀವ್ರ ಭಕ್ತಿಯೋಗದಿಂದ ಹಾಗೂ ಸದ್ವಿಚಾರದ ಮೂಲಕ ಮನಸ್ಸನ್ನು ವಶಪಡಿಸಿಕೊಳ್ಳಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿನಗೆ ವಿಶ್ವಾಸವಾಗಲು ಒಂದು ಇತಿಹಾಸವನ್ನು ಹೇಳುವೆ. ಅದು ನಾರದರ ಪೂರ್ವಜನ್ಮದ ಜೀವನ ವೃತ್ತಕ್ಕೆ ಸಂಬಂಧಿಸಿದ್ದು. ಅದನ್ನು ಸ್ವಯಂ ನಾರದರೇ ನನಗೆ ಹೇಳಿದ್ದರು. ಹೇ ಮುನಿ, ನಾನು ಪ್ರಾಚೀನ ಕಾಲದಲ್ಲಿ ಯಾವುದೋ ಶ್ರೇಷ್ಠ ಬ್ರಾಹ್ಮಣನ ದಾಸ್ಯ ಪುತ್ರನಾಗಿದ್ದೆ. ಅಲ್ಲಿಗೆ ನನಗೆ ಶ್ರೇಷ್ಠ ಪುಣ್ಯಾತ್ಮರ ಸತ್ಸಂಗದ ಹೊಂದುವ ಸದವಕಾಶ ಪ್ರಾಪ್ತಿಯಾಯಿತು. ಒಂದೊಮ್ಮೆ ವರ್ಷ ಪರ್ಯಂತ ಭಾಗ್ಯವಶ ನನ್ನ ಮನೆಯಲ್ಲಿ ಸಾಧು ಜನ ಉಳಿದುಕೊಂಡಿದ್ದರು. ನಾನು ಅವರಿಗೆ ವಿನಯಪೂರ್ವಕ ನಿರಂತರ ಸೇವೆ ಮಾಡಿದ್ದರಿಂದ ಅವರು ಸಂತುಷ್ಟರಾಗಿ ನನಗೆ ಉಪದೇಶ ಮಾಡಿದ್ದರು. ಅದರ ಪ್ರಭಾವದಿಂದ ನನ್ನ ಮನಸ್ಸು ನಿರ್ಮಲ ಹಾಗೂ ಹಿತೈಷಿಣಿಯಾಯಿತು. ಅದರಿಂದಲೇ ಈಗ ನಾನು ನನ್ನಲ್ಲಿ ಎಲ್ಲವನ್ನು ವಿಷ್ಣುಮಯವಾಗಿ ನೋಡುತ್ತೇನೆ ಎಂದು ಹೇಳಿದರು. ಮುನಿ ನಾರದರಿಗೆ ಹೇಳಿದರು, ಹೇ ವತ್ಸ, ಕೇಳು, ನಾವೆಲ್ಲರೂ ನಿನ್ನ ಹಿತಕ್ಕಾಗಿ ಹೇಳುತ್ತಿದ್ದೇವೆ. ಅದನ್ನು ಸ್ವೀಕರಿಸಿ ಅದರನುಸಾರ ಜೀವನ ಜೀವಿಸುವವನು ಈ ಲೋಕ ಹಾಗೂ ಪರಲೋಕ ಎರಡರಲ್ಲೂ ಸುಖಿಯಾಗಿರುತ್ತಾನೆ. ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದೇವತೆ, ಪಕ್ಷಿ ಹಾಗೂ ಮನುಷ್ಯಾದಿಗಳ ಜನ್ಮಗಳಿವೆ. ಅವು ಕರ್ಮಪಾಶದಲ್ಲಿ ಬಂಧಿಸಲ್ಪಟ್ಟಿವೆ. ಅವು ಬೇರೆ ಬೇರೆ ರೂಪದಲ್ಲಿ ಕರ್ಮ ಫಲಗಳನ್ನು ಭೋಗಿಸುತ್ತಾ ಸತ್ವಗುಣದಿಂದ ದೇವತ್ವ, ರಜೋಗುಣದಿಂದ ಮನುಷ್ಯತ್ವ, ತಮೋಗುಣದಿಂದ ಪಶು ಪಕ್ಷಿ ಜನ್ಮ ಅಂದರೆ ತಿರ್ಯಕ್ ಜನ್ಮವನ್ನು ಹೊಂದುತ್ತವೆ. ವಾಸನೆಯಲ್ಲಿ ಬಂಧಿತ ಬುದ್ಧಿಹೀನ ಜೀವಿಯು ಮಾತೆಯ ಗರ್ಭದಿಂದ ಪದೇ ಪದೇ ಜನ್ಮ ತಳೆದು ಮರಣವನ್ನು ಪಡೆಯುತ್ತಾನೆ. ಈ ಪ್ರಕಾರ ಅವನು ಅಸಂಖ್ಯ ಜನ್ಮಗಳಲ್ಲಿ ಹೋಗಿ ಕೆಲವೊಮ್ಮೆ ದೈವಯೋಗದಿಂದಲೇ ದುರ್ಲಭವಾದ ಮನುಷ್ಯ ಜನ್ಮವನ್ನು ಹೊಂದಿ ಮಹಾತ್ಮರ ಕೃಪೆಯಿಂದ ಶ್ರೀಹರಿಯನ್ನು ಅರಿತು ಹಾಗೂ ಅಪಾರವಾದ ಭವಸಾಗರವನ್ನು ರೋಗರೂಪಿ ಮೊಸಳೆ ಹಾಗೂ ಮೋಹರೂಪಿ ಪಾಶಯುಕ್ತವೆಂದು ತಿಳಿದು ಮುಕ್ತನಾಗುತ್ತಾನೆ. ಈ ಭವಸಾಗರವನ್ನು ಪಾರು ಮಾಡುವ ಇಚ್ಛೆ ಇರುವ ಜೀವಿಗಾಗಿ
ರಾಮನಾಮ ಸ್ಮರಣೆಯ ಹೊರತಾಗಿ ಅನ್ಯ ಯಾವುದೇ ಸಾಧನ ಗೋಚರವಾಗುವುದಿಲ್ಲ. ಹೇಗೆ ಮೊಸರನ್ನು ಮಥಿಸುವುದರಿಂದ ಬೆಣ್ಣೆ ಹಾಗೂ ಕಾಷ್ಟವನ್ನು ಮಂಥನ ಮಾಡೋದ್ರಿಂದ ಅಗ್ನಿ ಪ್ರಾಪ್ತಿಯಾಗುತ್ತದೋ, ಹಾಗೆಯೇ ಆತ್ಮ ಮಂಥನ ಮಾಡಿದಾಗ ಆ ಪರಮಾತ್ಮನನ್ನು ಯಾವ ಜೀವಿಯು ಅರಿತುಕೊಳ್ಳುತ್ತಾನೋ ಅವನೇ ಸುಖಿಯಾಗುತ್ತಾನೆ. ಈ ಆತ್ಮ ನಿತ್ಯ ಸ್ವಯಂನಲ್ಲಿ ಜ್ಯೋತಿ ಸ್ವರೂಪ ಹಾಗೂ ಮನಸ್ಸಿಗೂ ಅಗ್ರಾಹ್ಯವಾಗಿದೆ. ಇದು ಸಚ್ಚಿದಾನಂದ ರೂಪ ತತ್ವವಾಗಿದ್ದು ಸಕಲ ಜೀವಿಗಳ ಹೃದಯದಲ್ಲಿ ವಿರಾಜಮಾನವಾಗಿರುತ್ತದೆ. ಭಾವಗಳು ವಿನಿಷ್ಟವಾದರೂ ಕೂಡ ಇದು ಎಂದೂ ವಿನಷ್ಟವಾಗುವುದಿಲ್ಲ. ಯಾವ ಪ್ರಕಾರ ಆಕಾಶ ಸಮಸ್ತ ಜೀವಿಗಳಲ್ಲಿ, ತೇಜಸ್ಸು ಜಲದಲ್ಲಿ ಹಾಗೂ ವಾಯು ಸಮಸ್ತ ಪಾರ್ಥಿವ ಪದಾರ್ಥಗಳಲ್ಲಿ ಸ್ಥಿತವಾಗಿದೆಯೋ ಅದೇ ಪ್ರಕಾರ ಆತ್ಮ ಸರ್ವೆಡೆಯೂ ವ್ಯಾಪ್ತ ಹಾಗೂ ನಿರ್ಲೇಪವಾಗಿದೆ. ಭಕ್ತರ ಮೇಲೆ ಕೃಪಾ ದೃಷ್ಟಿಯನ್ನಿರಿಸುವ ಶ್ರೀಹರಿಯು ಸಾಧುಗಳ ರಕ್ಷಣೆಗಾಗಿ ಅವತರಿಸುತ್ತಾನೆ. ಆದಾಗ್ಯೂ ಆತ ನಿರ್ಗುಣನಾಗಿದ್ದಾನೆ. ಆದರೂ ಅಜ್ಞಾನಿಗಳಿಗೆ ಗುಣಯುಕ್ತನಂತೆ ಪ್ರತೀತನಾಗುತ್ತಾನೆ. ಯಾವ ವ್ಯಕ್ತಿ ಈ ಪ್ರಕಾರದ ಜ್ಞಾನಯುಕ್ತ ಬುದ್ಧಿಯಿಂದ ತನ್ನ ಹೃದಯದಲ್ಲಿ ಪರಮಾತ್ಮನ ಚಿಂತನೆ ಮಾಡುತ್ತಾನೋ ಅಂಥವನ ಭಕ್ತಿ ಭಾವದಿಂದ ಸಂತುಷ್ಟನಾಗಿ ಆ ಅಜನ್ಮ ಪುರುಷ ಪರಮಾತ್ಮನು ಅವನಿಗೆ ತನ್ನ ದರ್ಶನವನ್ನು ಕೊಡುತ್ತಾನೆ. ತದನಂತರ ಆ ಭಕ್ತನು ಕೃತಾರ್ಥನಾಗುತ್ತಾನೆ ಹಾಗೂ ಸದಾ ಸರ್ವೆಡೆಯಲ್ಲಿ ನಿಷ್ಕಾಮ ಭಾವದಿಂದಿರುತ್ತಾನೆ. ಆದ್ದರಿಂದ ಬಂಧನಯುಕ್ತ ಈ ಶರೀರದಲ್ಲಿ ಅಹಂಕಾರವನ್ನು ತ್ಯಜಿಸಿ ಸ್ವಪ್ನ ಸಮಾನ ಜಗತ್ತಿನಲ್ಲಿ ಮಮತೆ ಹಾಗೂ ಆಸಕ್ತಿಯಿಂದ ರಹಿತರಾಗಿರಬೇಕು. ಸ್ವಪ್ನದಲ್ಲಿ ಧೈರ್ಯ ಹೇಗೆ ಸ್ಥಿರವಾಗಿರಲು ಸಾಧ್ಯ? ಇಂದ್ರಜಾಲದಲ್ಲಿ ಸತ್ಯ ಎಲ್ಲಿರುತ್ತದೆ? ಶರತ್ಕಾಲದ ಮೇಘದಲ್ಲಿ ನಿತ್ಯತೆ ಎಲ್ಲಿರುತ್ತದೆ? ಹಾಗೆಯೇ ಶರೀರದಲ್ಲಿ ಸತ್ಯತೆ ಇರುವುದು ಹೇಗೆ ಸಂಭವ? ಈ ದೃಶ್ಯಮಾನ ಸಂಪೂರ್ಣ ಜಗತ್ತು ಅವಿದ್ಯಾಕರ್ಮಜನಿತವಾಗಿದೆ. ಹೀಗೆ ಅರಿತುಕೊಂಡು ನೀನು ಆಚಾರವಂತ ಯೋಗಿಯಾಗಬೇಕು. ಅದರಿಂದ ನೀನು ಸಿದ್ಧಿಯನ್ನು ಪಡೆಯಬಹುದು. ಈ ಪ್ರಕಾರ ಉಪದೇಶವನ್ನು ಪ್ರದಾನಿಸಿ ಸಕಲ ದೀನಹೀನ ಜೀವಿಗಳ ಮೇಲೆ ವಾತ್ಸಲ್ಯ ಭಾವವನ್ನು ಹೊಂದಿರುವಂಥ ಆ ಸಾಧುಗಳು ಅಲ್ಲಿಂದ ಹೊರಟು ಹೋದರು. ತದನಂತರ ನಾರದ ಹೇಳ್ತಾ ಇರ್ತಾರೆ ಈಗ, ತದನಂತರ ನಾನು ಅವರು ತಿಳಿಸಿದ ಮಾರ್ಗ ಉಪದೇಶದ ಅನುಸಾರ ನಿತ್ಯ ಆಚರಣೆ ಮಾಡುತ್ತಿದ್ದೆ. ಸ್ವಲ್ಪವೇ ಸಮಯದ ನಂತರ ನಾನು ನನ್ನ ಅಂತಃಕರಣದಲ್ಲಿ ಒಂದು ಆಶ್ಚರ್ಯಜನಕ ದೃಶ್ಯ ನೋಡಿದೆ. ಶರತ್ಕಾಲದ ಚಂದ್ರನಿಗೆ ಸಮಾನ ನಿರ್ಮಲ ಪ್ರತಿಕ್ಷಣ ಆನಂದ ಪ್ರದಾನ ಮಾಡುವಂಥ ಅದ್ಭುತ ಪ್ರಕಾಶ ಪುಂಜ ಪ್ರಜ್ವಲಿತವಾಗುತ್ತಿತ್ತು. ಆ ಮಹಾ ತೇಜಸ್ಸು ಅಪಾರ ಸುಖದಿಂದ ನನ್ನನ್ನು ಸೆಳೆದು ಅಧಿಕ ಅಪೇಕ್ಷೆಯುಕ್ತನನ್ನಾಗಿಸಿ ಆಕಾಶದಲ್ಲಿ ವಿದ್ಯುತ್ನಂತೆ ಅಂತರ್ಹಿತವಾಯಿತು. ಭಕ್ತಿಯಿಂದ ನಾನು ಆ ವಿಲಕ್ಷಣ ಜ್ಯೋತಿಪುಂಜದ ಧ್ಯಾನ ಮಾಡುತ್ತಾ ಸಮಯ ಬಂದಾಗ ನನ್ನ ಶರೀರವನ್ನು ತ್ಯಜಿಸಿ ವಿಷ್ಣು ಲೋಕಕ್ಕೆ ತೆರಳಿದೆ. ಅದೇ ಪ್ರಭುವಿನ ಇಚ್ಛೆಯಂತೆ ಪುನಃ ನನ್ನ ಜನ್ಮ ಬ್ರಹ್ಮನಿಂದ ಆಯಿತು. ಆ ಭಗವಂತನ ಕೃಪೆಯಿಂದಲೇ ನಾನು ಇಂದು ಅನಾಸಕ್ತನಾಗಿ 3 ಲೋಕಗಳಲ್ಲಿ ಪದೇ ಪದೇ ವೀಣೆ ನುಡಿಸುತ್ತಾ ಗಾಯನ ಮಾಡುತ್ತಾ ಭ್ರಮಣ ಮಾಡುತ್ತಿರುವೆ. ಇಂಥ ಅನುಭವವನ್ನು ತಿಳಿಸಿದ ಮುನಿನಾರದರು ನನ್ನ ಬಳಿಯಿಂದ ಮನೋನುಕೂಲ ದಿಶೆಯಲ್ಲಿ ಹೊರಟು ಹೋದರು. ಅವರ ಈ ಕಥನದಿಂದ ನನಗೆ ಅತ್ಯಂತ ಆಶ್ಚರ್ಯದೊಡನೆ ಸಂತೋಷ ಕೂಡ ಆಯಿತು. ಆದ್ದರಿಂದ ಸತ್ಸಂಗ ಹಾಗೂ ಭಕ್ತಿಯಿಂದ ನಿನ್ನ ವಿಶುದ್ಧ ನಿರ್ಮಲ ಹಾಗೂ ಶಾಂತ ಸ್ವಭಾವದ ಮನಸ್ಸು ಸುಖಿಯಾಗುವುದು. ಹೇ ಧರ್ಮಜ್ಞ, ಯಾವ ಪ್ರಕಾರ ಶರತ್ಕಾಲ ಬಂದಾಗ ಮಳೆ ಸಮಾಪ್ತಿಯಾಗುತ್ತದೋ ಅದೇ ಪ್ರಕಾರ ಸಾಧುಗಳ ಸತ್ಸಂಗವಾದಾಗ ಅನೇಕ ಜನ್ಮಗಳಲ್ಲಿ ಮಾಡಲಾದ ಪಾಪ ಶೀಘ್ರವೇ ನಷ್ಟ ಹೊಂದುತ್ತದೆ. ಅತಸ್ತೆ ಸಾಧು ಸಂಗತ್ಯ ಭಕ್ತ್ಯಾಚ ಪರಮಾತ್ಮನಃ ವಿಶುದ್ಧಂ ನಿರ್ಮಲಂ ಶಾಂತಂ ಮನೋ ನಿವೃತ್ತಿಮಿಷ್ಯತೆ. ಅನೇಕ ಜನ್ಮಜನಿತಂ ಪಾತಕಂ ಸಾಧು ಸಂಗಮೇ ಕ್ಷಿಪ್ರಂ ನಶ್ಯತಿ ಧರ್ಮಜ್ಞ ಜಲಾನಾಂ ಶರದೋ ಯಥಾ. ವೈಶ್ಯನು ಹೇಳುತ್ತಾನೆ, ಹೇ ಋಷಿರಾಜನೇ, ನಿಮ್ಮ ಈ ವಾಕ್ಯಾಮೃತದ ರಸಪಾನದಿಂದ ನನ್ನ ಅಂತಃಕರಣಕ್ಕೆ ಶಾಂತಿ ದೊರೆಯಿತು. ಇಂದು ನಿಮ್ಮ ಈ ದರ್ಶನದಿಂದ ನನ್ನ ಸಮಸ್ತ ತೀರ್ಥಯಾತ್ರೆಯ ಫಲ ಪ್ರಕಟವಾಯಿತು. ಆಗ ಲೋಮಶರು ಹೇಳುತ್ತಾರೆ, ಹೇ ರಾಜೇಂದ್ರ, ಧರ್ಮ ಅರ್ಥ ಕಾಮ ಈ ತ್ರಿವರ್ಗದ ಫಲದ ಇಚ್ಛೆಯಿರುವ ನಿನ್ನ ಹಿತಕ್ಕಾಗಿ ನಾನು ಹೇಳುವುದೇನೆಂದರೆ, ವೃಷಸರ್ಗದ ಹೊರತಾಗಿ ನೀನು ಅನೇಕ ಸತ್ಕರ್ಮಗಳನ್ನು ಮಾಡಿರುವೆ. ಅವೆಲ್ಲವೂ ಇಬ್ಬನಿಯ ಕಣಗಳ ರೂಪದಲ್ಲಿ ಭೂಮಿಯ ಮೇಲೆ ಬಿದ್ದ ಜಲಕ್ಕೆ ಸಮಾನ. ಯಾವುದೇ ಕಲ್ಯಾಣ ಮಾಡುವಂಥ ಸಾಮರ್ಥ್ಯ ಹೊಂದಿಲ್ಲ. ಈ ಭೂಮಿಯ ಮೇಲೆ ವೃಷಸರ್ಗಕ್ಕೆ ಸಮಾನವಾದ ಹಿತಕಾರಿ ಸಾಧನ ಯಾವುದೂ ಇಲ್ಲ. ಈ ಶ್ರೇಷ್ಠ ಕರ್ಮವನ್ನು ಮಾಡುವವರು ಅನಾಯಾಸ ಪುಣ್ಯಾತ್ಮರಂತೆ ಸದ್ಗತಿಯನ್ನು ಹೊಂದುತ್ತಾರೆ. ವೃಷಸರ್ಗ ಮಾಡಿದ ವ್ಯಕ್ತಿ ಹಾಗೂ ಅಶ್ವಮೇಧ ಯಜ್ಞದ ಕರ್ತ ಇಬ್ಬರೂ ನನ್ನ ದೃಷ್ಟಿಯಲ್ಲಿ ಸಮಾನರು. ಅವರಿಬ್ಬರು ದಿವ್ಯ ಶರೀರವನ್ನು ಹೊಂದಿ ದೇವೇಂದ್ರನ ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಆದ್ದರಿಂದ ನೀನು ಪುಷ್ಕರ ತೀರ್ಥದಲ್ಲಿ ಹೋಗಿ
ವೃಷೋತ್ಸರ್ಗ ಕರ್ಮವನ್ನು ಸಂಪನ್ನಗೊಳಿಸು ಹೇ ಸಾಧು. ಅದರ ನಂತರವೇ ನೀನು ನಿನ್ನ ಮನೆಗೆ ಹೋಗು. ಅದರಿಂದ ಈ ತೀರ್ಥಯಾತ್ರೆಯ ಸಮಸ್ತ ಕೃತ್ಯ ಸಂಗತವಾಗಿ ಪೂರ್ಣವಾಗುತ್ತದೆ ಎಂದು ತಿಳಿಸುತ್ತಾರೆ. ಆಗ ವಿಪಶ್ಚಿತನು ಹೇಳಿದ, ತದನಂತರ ಆ ವೈಶ್ಯನು ಯಜ್ಞ ಪೂರ್ಣಗೊಳಿಸುವಂಥ ವರಾಹರೂಪಿ ಭಗವಂತ ಸ್ಥಿತನಿರುವಂಥ ಶ್ರೇಷ್ಠ ಪುಷ್ಕರ ತೀರ್ಥಕ್ಕೆ ತೆರಳಿ ಕಾರ್ತಿಕ ಪೂರ್ಣಿಮೆಯ ದಿನದಂದು ಋಷಿ ಶ್ರೇಷ್ಠರು ಹೇಳಿದ ಹಾಗೆ ವೃಷೋತ್ಸರ್ಗ ಕರ್ಮವನ್ನು ವಿದ್ಯುಕ್ತವಾಗಿ ನೆರವೇರಿಸಿದ. ತದನಂತರ ಅವನು ಲೋಮಶ ಋಷಿಗಳೊಡನೆ ಅನೇಕ ತೀರ್ಥಗಳಲ್ಲಿ ಹೋದ. ನೀಲ ವೃಷಭ ವಿವಾಹದಿಂದ ಅವನಿಗೆ ಅಧಿಕ ಪುಣ್ಯಪ್ರಾಪ್ತಿಯಾಯಿತು. ವಿಮಾನರೂಢನಾಗಿ ದಿವ್ಯ ವಿಷಯಗಳನ್ನು ಭೋಗಿಸಿದ ನಂತರ ವೀರಸೇನನ ರಾಜಕುಲದಲ್ಲಿ ಜನಿಸಿದ. ಈ ಜನ್ಮದಲ್ಲಿ ಅವನಿಗೆ ವೀರ ಪಂಚಾನನ ಎಂಬ ಖ್ಯಾತಿ ಪ್ರಾಪ್ತವಾಯಿತು. ಅವನು ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಈ ಪುರುಷಾರ್ಥ ಚತುಷ್ಟಯದ ಅದ್ವಿತೀಯ ಸಾಧಕನಾಗಿದ್ದ. ವೃಷೋತ್ಸರ್ಗದ ಸಮಯ ಅಲ್ಲಿ ಯಾವ ನೌಕರ ಚಾಕರರಿರುತ್ತಾರೋ ಅವರೆಲ್ಲರಿಗೂ ಗೋವಿನ ಬಾಲದ ತರ್ಪಣದ ಹನಿಗಳ ಸ್ಪರ್ಶದಿಂದ ಅವರು ದಿವ್ಯ ರೂಪಧಾರಿಗಳಾದರು. ಈ ಕಾರ್ಯವನ್ನು ನೋಡುತ್ತಿದ್ದ ಅನ್ಯರೆಲ್ಲರೂ ಸದೃಢ ಶರೀರದವರ ಹಾಗೂ ಕಾಂತಿಯುಕ್ತರಾದರು. ಈ ಸತ್ಕರ್ಮದ ಭೂಭಾಗದಿಂದ ತುಂಬ ದೂರವಿದ್ದವರು ಮಲಿನರಾಗಿ ಕಾಣಿಸತೊಡಗಿದ್ದರು. ವೃಷೋತ್ಸರ್ಗವನ್ನು ನೋಡದೆ ಅದರ ನಿಂದನೆ ಮಾಡುವವರು ಭಾಗ್ಯಹೀನ, ದೀನಹೀನ ಹಾಗೂ ವ್ಯವಹಾರಾದಿಗಳಲ್ಲಿ ಶುಷ್ಕ, ಕೃಶ, ವಸ್ತ್ರವಿಹೀನರಾಗಿದ್ದರು. ಹೇ ದ್ವಿಜ, ನಾನು ಭಗವಾನ್ ಪರಾಶರರಿಂದ ಪೂರ್ವಜನ್ಮಕ್ಕೆ ಸಂಬಂಧಿಸಿದ ಈ ರಾಜನ ಯಾವ ಅದ್ಭುತ ಹಾಗೂ ಧಾರ್ಮಿಕ ವೃತ್ತಾಂತವನ್ನು ಕೇಳಿದ್ದೇನೋ ಅದನ್ನು ನಿಮಗೆ ಈಗ ಹೇಳಿದೆ. ಆದ್ದರಿಂದ ಈಗ ನೀವು ನನ್ನ ಮೇಲೆ ಕೃಪೆ ಮಾಡಿ ಮನೆಗೆ ಹಿಂತಿರುಗಿ. ಮಂತ್ರಿಯ ಇಂಥ ವಾಕ್ಯಗಳನ್ನು ಕೇಳಿ ಆ ಬ್ರಾಹ್ಮಣನು ಅತ್ಯಂತ ಆಶ್ಚರ್ಯಚಕಿತನಾದ. ಅನಂತರ ಅವನು ರಾಜಸೇವಕರ ರಕ್ಷಣೆಯಲ್ಲಿ ಮನೆಗೆ ಹಿಂತಿರುಗಿದ. ಈಗ ವಸಿಷ್ಠರು ಹೇಳುತ್ತಾರೆ, ಹೇ ರಾಜನೇ, ಸಕಲ ಕರ್ಮಗಳಲ್ಲಿ ವೃಷೋತ್ಸರ್ಗ ಕರ್ಮ ಶ್ರೇಷ್ಠ. ಆದ್ದರಿಂದ ನೀನು ಒಂದು ವೇಳೆ ಯಮರಾಜನಿಗೆ ಭಯಭೀತನಾಗಿದ್ದರೆ ವಿಧಿಯುಕ್ತವಾಗಿ ವೃಷೋತ್ಸರ್ಗ ಕರ್ಮವನ್ನೇ ಮಾಡುವು. ಹೇ ರಾಜಶ್ರೇಷ್ಠ, ಮನುಷ್ಯನಿಗೆ ಸ್ವರ್ಗ ಪ್ರಾಪ್ತಿಯ ಸಿದ್ಧಿಯನ್ನು ಹೊಂದಲು ವೃಷೋತ್ಸರ್ಗದ ಹೊರತಾಗಿ ಬೇರೆ ಯಾವುದೇ ಸಾಧನವಿಲ್ಲ. ವೃಷೋತ್ಸರ್ಗ ಸಮಂ ಕಿಂಚಿತ್ ಸಾಧನಂನ ದಿವಹ ಪರಂ. ನಾನು ನಿನಗೆ ಧರ್ಮದ ರಹಸ್ಯವನ್ನು ತಿಳಿಸಿದೆ. ಒಂದು ವೇಳೆ ಪತಿಪುತ್ರರಿರುವ ಸ್ತ್ರೀಯು ಪತಿಯ ಸಮ್ಮುಖ ಮರಣ ಹೊಂದಿದಾಗ ಆಕೆಯ ನಿಮಿತ್ತ ವೃಷೋತ್ಸರ್ಗ ಮಾಡಬಾರದು, ಬದಲಾಗಿ ಹಾಲು ಕರೆಯುವ ಗೋವನ್ನು ದಾನ ಮಾಡಬೇಕು. ಶ್ರೀಕೃಷ್ಣ ಆಗ ಹೇಳುತ್ತಾರೆ, ಹೇ ಗರುಡನೆ, ಮಹರ್ಷಿ ವಸಿಷ್ಠರ ವಚನಗಳನ್ನು ಕೇಳಿ ರಾಜ ವೀರವಾಹನನು ಮಥುರಾಕ್ಕೆ ಹೋಗಿ ವೃಷೋತ್ಸರ್ಗದ ಅನುಷ್ಠಾನ ಮಾಡಿದ. ಆನಂತರ ತನ್ನ ಮನೆಯನ್ನು ತಲುಪಿ ತಾನು ಕೃತಾರ್ಥನಾದಂತೆ ಭಾವಿಸಿದ. ಸಮಯ ಬಂದಾಗ ಅವನ ಮರಣ ಸಂಭವಿಸಿ ಯಮದೂತರು ಅವನನ್ನು ಕಾಲಪುರಿಯತ್ತ ಕರೆದೊಯ್ಯತೊಡಗಿದರು. ಆದರೆ ಪುರಿಯನ್ನು ದಾಟಿ ತುಂಬ ದೂರ ಹೋದಾಗ ಅವನು ಶ್ರಾದ್ದ ದೇವನ ನಗರವೆಲ್ಲಿದೆ ಎಂದು ದೂತರನ್ನು ಕೇಳಿದ. ಆಗ ಯಮದೂತರು, ಎಲ್ಲಿ ಪಾಪಿ ಜನರು ಪಾಪಶುದ್ಧಿಗಾಗಿ ಯಮದೂತರಿಂದ ನರಕದಲ್ಲಿ ತಳ್ಳಲ್ಪಡುತ್ತಾರೋ, ಎಲ್ಲಿ ಧರ್ಮದ ವಿವೇಚನೆಯನ್ನು ಮಾಡುವ ಧರ್ಮರಾಜನು ವಿರಾಜಮಾನರಾಗಿರುತ್ತಾರೋ ಅಲ್ಲಿಯೇ ಈ ಶ್ರಾದ್ದ ದೇವನ ಪುರವಿದೆ. ನಿನ್ನಂಥ ಪುಣ್ಯಾತ್ಮರಿಗೆ ಅದು ಗೋಚರವಾಗುವುದಿಲ್ಲ. ಅದೇ ಸಮಯ ದೇವಗಂಧರ್ವರ ಸಹಿತ ದಿವ್ಯ ರೂಪಧಾರಿ ಧರ್ಮರಾಜನು ಆ ರಾಜನ ಸಮಕ್ಷಮ ಪ್ರತ್ಯಕ್ಷನಾದ. ತನ್ನ ಸಮ್ಮುಖ ಪ್ರತ್ಯಕ್ಷನಾದ ಧರ್ಮರಾಜನನ್ನು ಕಂಡು ರಾಜನು ತುಂಬ ಆದರದಿಂದ ಅವನಿಗೆ ನಮಸ್ಕರಿಸಿ ಪ್ರಸನ್ನ ಚಿತ್ತನಾಗಿ ಅನೇಕ ಪ್ರಕಾರದಿಂದ ಗುಣಗಾನ ಮಾಡುತ್ತಾ ಯಮರಾಜನನ್ನು ಸಂತುಷ್ಟಗೊಳಿಸಿದ. ಧರ್ಮರಾಜನು ಕೂಡ ರಾಜನ ಪ್ರಶಂಸೆ ಮಾಡುತ್ತಾ ಹೇಳಿದ, ಹೇ ದೂತರೆ, ಅಪಾರ ಭೋಗ ಸಾಧನಗಳು ಸುಲಭವಿರುವ ದೇವಲೋಕಕ್ಕೆ ಈತನನ್ನು ಕರೆದೊಯ್ಯಿರಿ. ರಾಜನು ಆ ಆದೇಶವನ್ನು ಕೇಳಿ ಸಮ್ಮುಖದಲ್ಲಿಯೇ ಸ್ಥಿತರ ಯಮರಾಜನನ್ನು ಕೇಳಿದ, ಹೇ ದೇವನೇ, ನೀನು ನನ್ನನ್ನು ಯಾವ ಪುಣ್ಯದ ಫಲವಾಗಿ ಸ್ವರ್ಗಲೋಕಕ್ಕೆ ಈಗ ಕರೆದೊಯ್ಯುತ್ತಾ ಇರುವೆ ಎಂಬುದು ನನಗೆ ಗೊತ್ತಾಗಲಿಲ್ಲ ಎಂದು ಕೇಳುತ್ತಾನೆ. ಆಗ ಧರ್ಮರಾಜ ಈ ರೀತಿ ಉತ್ತರ ಕೊಡುತ್ತಾನೆ, ಹೇ ರಾಜ, ನೀನು ದಾನ ಧರ್ಮ ಮೊದಲಾದ ಅನೇಕ ಪುಣ್ಯಕರ್ಮಗಳನ್ನು ವಿಧಿಯುಕ್ತವಾಗಿ ಸಂಪನ್ನಗೊಳಿಸಿರುವೆ. ವಶಿಷ್ಠರ ಆಜ್ಞೆಯನ್ನು ಗೌರವಿಸಿ ಮಥುರಾಪುರಿಯಲ್ಲಿ ವೃಷೋತ್ಸರ್ಗವನ್ನು ಕೂಡ ಮಾಡಿದೆ. ಹೇ ರಾಜ, ಒಂದು ವೇಳೆ ಮನುಷ್ಯ ಸ್ವಲ್ಪವಾದರೂ ಧರ್ಮವನ್ನು ಸಂಗತ ರೂಪದಿಂದ ಪಾಲನೆ ಮಾಡಿದ್ದರೆ ಅದು ಬ್ರಾಹ್ಮಣ ಹಾಗೂ ದೇವತೆಗಳ ಕೃಪೆಯಿಂದ ಅಧಿಕಾಧಿಕವಾಗುತ್ತದೆ. ಧರ್ಮ ಸ್ವಲ್ಪೋಪಿ ನೃಪತೆ ಯದಿ ಸಮ್ಯಗುಪಾಸಿತಃ ದ್ವಿಜದೇವ ಪ್ರಸಾದೋ ಸಯಾತಿ ಬಹುವಿಸ್ತರಂ. ಹೀಗೆ ಹೇಳಿ ಯಮುನೆಯ ಸಹೋದರ ಅದೇಕ್ಷಣ ಅಂತರ್ಧಾನನಾದ. ತದನಂತರ ವೀರವಾಹನನು ಸ್ವರ್ಗದಲ್ಲಿ ಹೋಗಿ ದೇವತೆಗಳೊಡನೆ ಸುಖದಿಂದ ವಾಸ ಮಾಡತೊಡಗಿದ.
ಈಗ ಕೊನೆಯಲ್ಲಿ ಶ್ರೀಕೃಷ್ಣ ಗರುಡನನ್ನು ಉದ್ದೇಶಿಸಿ, ನಾನೀಗ ವೃಷೋತ್ಸರ್ಗ ಎಂಬ ಯಜ್ಞದ ಮಹಿಮೆಯನ್ನು ವಿಸ್ತಾರದಿಂದ ನಿನಗೆ ಹೇಳಿದೆ. ಜೀವಿಗಳ ಪಾಪಕರ್ಮಗಳನ್ನು ನಷ್ಟಗೊಳಿಸುವ ಈ ಆಖ್ಯಾನವನ್ನು ಶ್ರವಣ ಮಾಡುವ ವ್ಯಕ್ತಿ ಪಾಪದಿಂದ ಮುಕ್ತನಾಗುತ್ತಾನೆ. ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 24ನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಮೈ ಡಿಯರ್ ಫ್ರೆಂಡ್ಸ್, ಈ ಅಧ್ಯಾಯ 24ರ ಅಧ್ಯಾಯ ಇದಕ್ಕಿಂತ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವವರು ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು. ಇನ್ನು ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.